ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ದೊಡ್ಡ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ. ಇದು ಗ್ಯಾರಂಟಿ ಸರ್ಕಾರದ ಪಕ್ಕಾ ಗ್ಯಾರಂಟಿ ಸುದ್ದಿ. ಹಾಗಾದ್ರೆ ಏನಿದು ಗ್ಯಾರಂಟಿ ಸರ್ಕಾರದ ಪಕ್ಕಾ ಗ್ಯಾರಂಟಿ ಸುದ್ದಿ? ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ. ಇದು ಗ್ಯಾರಂಟಿ ಸರ್ಕಾರದ ಪಕ್ಕಾ ಗ್ಯಾರಂಟಿ ಸುದ್ದಿ. ಕೆಲವರಿಗೆ ಖುಷಿ ಕೊಡುತ್ತೆ, ಇನ್ನೂ ಕೆಲವರಿಗೆ ಬೇಸರ ತರುತ್ತೆ ಈ ಸ್ಟೋರಿ. ಇದು ಅಂತೆ ಕಂತೆ ಕಥೆಯಲ್ಲ, ಸರ್ಕಾರದ ಪಕ್ಕಾ ನ್ಯೂಸು. ನಿಮ್ಮ ಅಶ್ವವೇಗದಲ್ಲಿ ಸಿದ್ದು ಸರ್ಕಾರದ ಮೆಗಾ ಬ್ರೇಕಿಂಗ್. ಹಾಗಾದ್ರೆ ಏನ್ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ? ದೊಡ್ಡ ಬೆಳವಣಿಗೆ ಏನು? ಕೆಲವರಿಗೆ ಖುಷಿ ಯಾಕೆ, ಇನ್ನು ಕೆಲವರಿಗೆ ಬೇಸರ ಯಾಕೆ? ಇದ್ರ ಜೊತೆಗೆ ಗ್ಯಾರಂಟಿಗಳನ್ನ ಕೊಟ್ಟ ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿ ನ್ಯೂಸ್ ಇದು. ನಿಮ್ಮ ಅಶ್ವವೇಗ ನ್ಯೂಸ್ ಆ ಗ್ಯಾರಂಟಿ ಸುದ್ದಿಯನ್ನ ಬ್ರೇಕ್ ಮಾಡುತ್ತೆ ಇವತ್ತು. ಅದರ ಅರ್ಥ ಅಂತೆ ಕಂತೆ ಕಥೆಯಂತೂ ಅಲ್ಲ. ಇದು ಅಂತೆ ಕಂತೆ ಕಥೆಯನ್ನ ನಾವು ಹೇಳೋದಿಲ್ಲ. ಇದು ಗ್ಯಾರಂಟಿ ಸರ್ಕಾರದ ಪಕ್ಕಾ ನ್ಯೂಸ್ ಆಗಿರುವಂಥದ್ದು. ಹಾಗಾದ್ರೆ ಆ ಮೇಜರ್ ಸುದ್ದಿ ಯಾವುದು? ಯಾವ ಕಾರಣಕ್ಕಾಗಿ ಪಕ್ಷದಲ್ಲಿ, ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆ ನಡೀತಾ ಇದೆ? ಏನು ಬದಲಾವಣೆ ಆಗುತ್ತೆ? ಯಾಕೆ ಬದಲಾವಣೆ ಆಗುತ್ತೆ? ಕೆಲವರು ಖುಷಿ ಯಾಕೆ, ಕೆಲವರಿಗೆ ಬೇಸರ ಯಾಕೆ? ಎಸ್, ರಾಜ್ಯ ಸರ್ಕಾರದಲ್ಲಿ ಮೇಜರ್ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಚಿವ ಸಂಪುಟ ಸರ್ಜರಿಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾರ್ಚ್ ಕೊನೆ ವಾರದಲ್ಲಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ನಡೆಯುತ್ತೆ. ಈಗಾಗಲೇ ಸಿಎಂ ಡಿಸಿಎಂ ಮೇಲೆ ಹಿರಿಯ ಶಾಸಕರು ಒತ್ತಾಯ ಮತ್ತು ಒತ್ತಡವನ್ನು ಹೇರ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇದ್ದಾರೆ ಸೀನಿಯರ್ ಲೀಡರ್ಸ್. ರಾಜ್ಯ ಸರ್ಕಾರದಲ್ಲಿ ಮೇಜರ್ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯದಲ್ಲಿ 3 ಬೈ ಎಲೆಕ್ಷನ್ ನಡೆಯಿತು: ಚನ್ನಪಟ್ಟಣ, ಶಿಗ್ಗಾಂವ್, ಸಂಡೂರು. ಅದಾದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಚರ್ಚೆ ನಡೀತಾ ಇತ್ತು. ಬಟ್ ಆ ಚರ್ಚೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬೆಳವಣಿಗೆ ಆಗಲಿಲ್ಲ. ಅಧಿವೇಶನ ನಡೆಯಿತು. ಈಗ ಬಜೆಟ್ ಕೂಡ ಕಂಪ್ಲೀಟ್ ಆಗಿದೆ. ಬಜೆಟ್ನ ನಂತರ ಸಚಿವ ಸಂಪುಟ ಪುನರ್ರಚನೆ ಅನ್ನುವ ಮಾತಿತ್ತು. ಈಗ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಮಾರ್ಚ್ ತಿಂಗಳ ಕೊನೆ ವಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾರೆ. ಅಂದರೆ ವರಿಷ್ಠರನ್ನ ಭೇಟಿ ಆಗ್ತಾರೆ. ಆ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ನಡೆಸ್ತಾರೆ. ಯಾಕೆ ಚರ್ಚೆ ನಡೆಸ್ತಾರೆ ಅನ್ನೋದು ಕುತೂಹಲ. ಆದರೆ ಯಾಕೆ ಅಂದರೆ ಈ ಹಿಂದೆ 136 ಸ್ಥಾನವನ್ನು ಗೆದ್ದಂಥ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಆಗ ಸಂಪುಟ ರಚನೆ ಆಗುತ್ತೆ. ಬಟ್ ಕಾಂಗ್ರೆಸ್ನಲ್ಲಿ ಸೀನಿಯರ್ ಲೀಡರ್ಸ್ ಅಂತ ಇದ್ರು, ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಹೀಗಾಗಿ ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮೇ ತಿಂಗಳ ಬಳಿಕ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಫಿಕ್ಸ್ ಆಗಿದೆ. ಹಾಲಿ ಸಚಿವರ ಕಾರ್ಯವೈಖರಿ ವರದಿಯನ್ನು ಕೂಡ ಪಡೆದಿದ್ದಾರೆ ವರಿಷ್ಠರು. ಇಲಾಖಾವಾರು ಪರ್ಫಾರ್ಮೆನ್ಸ್ ಹೇಗಿದೆ, ಪಕ್ಷಕ್ಕೆ ಸಚಿವರ ಕೊಡುಗೆ ಏನು, ಭ್ರಷ್ಟಾಚಾರ ಆರೋಪ, ಪಕ್ಷ ಸಂಘಟನೆ ಆಧಾರದಲ್ಲಿ ಪುನರ್ರಚನೆ ಆಗುತ್ತೆ. ಕೆಲವರನ್ನ, ಅಂದರೆ ಈಗಾಗಲೇ ಕೆಲ ಸಚಿವರನ್ನ ದೆಹಲಿಗೆ ಕರೆದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ, ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ 5 ರಿಂದ 6 ಮಂದಿ ಸಚಿವರ ಖಾತೆ ಅದಲು ಬದಲು ಬಹುತೇಕ ಫಿಕ್ಸ್ ಆಗಿದೆ. ಇದಲ್ಲದೆ 8 ರಿಂದ 10 ಮಂದಿ ಪ್ರಭಾವಿ ಸಚಿವರಿಗೆ ಸಂಪುಟದಿಂದ ಗೇಟ್ ಪಾಸ್ ಗ್ಯಾರಂಟಿ. ಮೇ ತಿಂಗಳ ಬಳಿಕ 100% ಸಿದ್ದರಾಮಯ್ಯನವರ ಸಂಪುಟಕ್ಕೆ ಸರ್ಜರಿ ನಡೆಯುತ್ತೆ. ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಈಗಾಗಲೇ ಒಂದು ವರದಿಯನ್ನು ಕೂಡ ತರಿಸಿಕೊಂಡಿದ್ದಾರೆ. ಅವರ ಕೈಯಲ್ಲಿದೆ ವರದಿ. ವರದಿಯಲ್ಲಿ ಏನಿದೆ? ಇಲಾಖಾವಾರು ಸಚಿವರ ಪರ್ಫಾರ್ಮೆನ್ಸ್ ಹೇಗಿದೆ, ಆಕ್ಟಿವ್ ಆಗಿದ್ದಾರಾ, ಮಂಕಾಗಿ ಮನೆಯಲ್ಲಿ ಮಲ್ಕೊಂಡಿದ್ದಾರಾ, ಕೆಲಸ ಮಾಡ್ತಿದ್ದಾರಾ ಇಲ್ವಾ, ಒಂದ್ ವೇಳೆ ಏನಾದರೂ ಕೆಲಸ ಮಾಡ್ತಿದ್ರೆ ಆ ಕೆಲಸದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದ್ಯಾ ಅಥವಾ ಪಕ್ಷದ ಇಮೇಜ್ ಜಾಸ್ತಿ ಆಗ್ತಿದ್ಯಾ, ಇದ್ರ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ದಾರಾ, ಇವ್ರ ವಿರುದ್ಧ ಭ್ರಷ್ಟಾಚಾರ ಆರೋಪ ಏನಾದರೂ ಕೇಳಿ ಬಂದಿದ್ಯಾ, ಹೀಗೆ ಸಾಕಷ್ಟು ಅಂಶಗಳು ಇರುವಂತಹ ಒಂದಿಷ್ಟು ವರದಿ ಹೈಕಮಾಂಡ್ ಕೈ ಸೇರಿದೆ. ಯಾಕೆ ಈ ಎಲ್ಲ ಅಂಶಗಳು ಬರುತ್ತೆ ಅಂತ ಹೇಳಿದ್ರೆ, ವಾಲ್ಮೀಕಿ ಹಗರಣ, ಮುಡಾ ಹಗರಣ, ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ. ಈ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಈ ಸಚಿವರನ್ನ ಚೇಂಜ್ ಮಾಡಬೇಕು. ಇದರ ಜೊತೆಗೆ ಒಂದಿಷ್ಟು ಇಲಾಖೆಗಳಲ್ಲಿ ಒಂದಿಷ್ಟು ಖಾತೆಗಳನ್ನು ಸಚಿವರು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವ ಆರೋಪ ಇದೆ. ಹೀಗಾಗಿ ಆ ಸಚಿವರಿಗೆ ಖಾತೆ ಬದಲಾವಣೆ, ಯಾರು ಪರ್ಫಾರ್ಮೆನ್ಸ್ ಕೊಡದೆ ಸುಮ್ಮನೆ ಮನೆಯಲ್ಲಿದ್ದಾರೆ, ಜೊತೆಗೆ ಕೆಲಸ ಮಾಡ್ತಾ ಇಲ್ಲ, ಪಕ್ಷ ಸಂಘಟನೆಗೂ ಮಾಡ್ತಾ ಇಲ್ಲ, ಸರ್ಕಾರಕ್ಕೂ ಏನು ಹೆಲ್ಪ್ ಮಾಡ್ತಾ ಇಲ್ಲ, ಪಕ್ಷ ಸಂಘಟನೆಗೂ ಹೆಲ್ಪ್ ಮಾಡ್ತಾ ಇಲ್ಲ, ಅಂಥವ್ರಿಗೆ ಕೊಡುವ ಸಾಧ್ಯತೆ ಇದೆ.